ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಯದಾ ಹಯಮಾರೂಢೋ ಮೃಗಯಾಂ ಯಾತಿ ರಾಘವಃ ತದೇನಂ ಪೃಷ್ಠತೋರ್ಭ್ಯತಿ ಸಧನು ಪರಿಪಾಲಯನ್. ಯಾವಾಗಲಾದರೂ ಒಮ್ಮೆ ರಾಮ ಕಾಡಿಗೆ ಬೇಟೆಗೆ ಹೊರಟರೆ ರಾಮನ ಹಿಂದುಗಡೆಯಲ್ಲಿ ಸಧನು ಪರಿಪಾಲಯನ್ ಬಿಲ್ಲನ್ನು ತೆಗೆದುಕೊಂಡು ರಾಮನ ರಕ್ಷಣೆಗೆ ಲಕ್ಷ್ಮಣ ಹೊರಡ್ತಾ ಇದ್ದ. ಲಕ್ಷ್ಮಣ ಬೇಟೆಗೆ ಹೋಗ್ತಾ ಇರಲಿಲ್ಲ, ಬೇಟೆ ರಾಮ ಆಡ್ತಾನೆ. ಅದೇ ಲಕ್ಷ್ಮಣ ರಾಮನ ರಕ್ಷಣೆಗೋಸ್ಕರ ಹೋಗ್ತಾ ಇದ್ದ. ಅಂದರೆ ಇಡೀ ಒಂದು ಕನ್ನಡಿಯಲ್ಲಿ ತೋರಿಸುವಂಥದ್ದು. ಹೇಗೆ ನಾವು ಎಲ್ಲ ದೃಶ್ಯವನ್ನು ಒಂದು ಇಡೀ ಜಗತ್ತನ್ನು ಒಂದು ಕನ್ನಡಿಯಲ್ಲಿ ತೋರಿಸಿಬಿಡ್ಬೋದು, ಆ ರೀತಿಯಾಗಿ ಹೇಗಿದ್ದರು ಅವರು. ಒಂದು ಜೀವ ಎರಡು ಶರೀರದಂತಿದ್ದರು. ಜೀವ ಒಂದೇ, ಎರಡು ಶರೀರ, ರಾಮ ಮತ್ತು ಲಕ್ಷ್ಮಣ ಅನ್ನುವಂಥದ್ದು. ಇದಕ್ಕೆ ಹೇಳ್ತಾರೆ ಅರ್ಥೈಕ್ಯ ಅಂತ ಹೇಳಿದ್ರೆ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ, ಅದು ಭಾವೈಕ್ಯ. ಅಪ್ಪಿತಪ್ಪಿಯೂ ಕೂಡ ಕೆಟ್ಟ ಭಾವನೆ ಬರಲಿಕ್ಕೆ ಸಾಧ್ಯವಿಲ್ಲ. ಇಂದಿಗೂ ಕೂಡ ಭಾರತ ದೇಶದಲ್ಲಿ ಏನು ಹೇಳ್ತಾರೆ, ಒಳ್ಳೆಯ ಪ್ರೀತಿಯ ಸಂಬಂಧ ಇದ್ದರೆ ಅಪ್ಪ ಅವರಿಬ್ಬರು ರಾಮ ಲಕ್ಷ್ಮಣರಂತೆ ಅಂತ ಹೇಳ್ತಾರೆ. ನುಡಿ ಆಗಿಬಿಟ್ರಲ್ಲ ರಾಮ ಲಕ್ಷ್ಮಣರು. ಆ ನುಡಿ ಆಗಬೇಕಾದ್ರೆ ಅವ್ರ ಜೀವನ ಹೇಗಿದ್ದಿರ್ಬೋದು ಯೋಚನೆಯನ್ನು ಮಾಡಿ. ಸುಮ್ಮನೆ ಚಂದಕ್ಕೆ ರಾಮ ಲಕ್ಷ್ಮಣ ಅಂತ ಹೇಳೋದಿಲ್ಲ. ನಮಗೆ ರಾಮ ಲಕ್ಷ್ಮಣರಂತ ಇದ್ದಾರೆ ಅಂತ ಹೇಳುವಾಗ ರಾಮ ಲಕ್ಷ್ಮಣರ ಸಂಬಂಧ ಗೊತ್ತಿಲ್ಲದೆ ಇರ್ಬೋದು, ಆದರೆ ಆ ಭಾವ ಗೊತ್ತು ನಮಗೆ. ಅಪ್ಪಿತಪ್ಪಿಯೂ ಕೂಡ ಕೆಟ್ಟ ಭಾವನೆ ಬರುವಂತಹ ಸಂದರ್ಭಗಳಿರಲಿಲ್ಲ. ಈ ರೀತಿಯಾಗಿ 4 ಜನರು ಕೂಡ ಇದ್ದರು ಅಂತ ಹೇಳ್ತಾರೆ. ಭರತಸ್ಯಾಪಿ ಶತ್ರುಘ್ನೋ ಲಕ್ಷ್ಮಣ ವರಜೋ ಹಿ ಸಹ ಪ್ರಾಣೈ ಪ್ರಿಯತರೋ ನಿತ್ಯಂ ತಸ್ಯ ಚಾಸಿ ತಥಾ ಪ್ರಿಯ. ವಾಲ್ಮೀಕಿಯ ಕುಶಲತೆ, ವಾಲ್ಮೀಕಿಯ ಜಾಣ್ಮೆ ಇನ್ನೆಲ್ಲಿಯೂ ಕೂಡ ನೋಡಲಿಕ್ಕೆ ಸಿಗುವುದಿಲ್ಲ. ಯಾಕಂದರೆ ಆದಿಕವಿ ವಾಲ್ಮೀಕಿ. ನೋಡಿ, ಇಷ್ಟೆಲ್ಲ ವರ್ಣನೆಯನ್ನು ಮಾಡಿ ಭರತಸ್ಯಾಪಿ ಶತ್ರುಘ್ನೋ ಲಕ್ಷ್ಮಣ ವರಜೋ ಹಿ ಸಹ, ರಾಮ ಲಕ್ಷ್ಮಣರು ಯಾವ ರೀತಿಯಲ್ಲಿ ಇದ್ದರೋ ಅದೇ ರೀತಿಯಲ್ಲಿ ಭರತ ಶತ್ರುಘ್ನರು ಇದ್ದರು. ರಾಮ ಹೇಗೆ ಲಕ್ಷ್ಮಣನನ್ನು ನೋಡಿಕೊಳ್ತಾ ಇದ್ನೋ ನಚತೇನ ವಿನಾ ನಿದ್ರಾಂ, ಅದೇ ರೀತಿಯಾಗಿ ಅದೇ ಶ್ಲೋಕವೇ, ಅದೇ ಭಾವನೆ ಭರತನಿಗೂ ಅದು ಅನ್ವಯ ಆಗ್ತದೆ. ಲಕ್ಷ್ಮಣ ಯಾವ ರೀತಿಯಲ್ಲಿ ಆಗಿದ್ನೋ ಅದೇ ರೀತಿಯಲ್ಲಿ ಶತ್ರುಘ್ನನೂ ಕೂಡ ಇದ್ದ ಅಂತೇಳಿ. ರಾಮನ ಹಿಂದೆ ಜನಿಸಿದಂತಹ ಭರತ, ಲಕ್ಷ್ಮಣನ ಹಿಂದೆ ಜನಿಸಿದಂತಹ ಶತ್ರುಘ್ನ, ಇವರಿಬ್ಬರದ್ದು ಒಂದು ಜೋಡಿ. ಭರತನ ಹಿಂದೆ ಜನಿಸಿದಂತಹ ಲಕ್ಷ್ಮಣ ಮತ್ತು ಮೊದಲು ಜನಿಸಿದಂತಹ ರಾಮ, ಇವರಿಬ್ಬರದ್ದು ಒಂದು ಜೋಡಿ. ಹೀಗೆ ಆ ಮಕ್ಕಳು ಬೆಳೀತಾ ಇದ್ದಾರೆ. ದಶರಥ ನೋಡಿ ಆನಂದಿತನಾಗಿದ್ದಾನೆ. ಆ 4 ಜನ ಮಕ್ಕಳ ಜೊತೆಯಲ್ಲಿ ಹೇಗಿದ್ದಾನೆ ದಶರಥ. ಸಚತುರ್ಭಿಃ ಮಹಾಭಾಗೈಃ ಪುತ್ರೈಃ ದಶರಥ ಪ್ರಿಯೈಃ ಬಭೂವ ಪರಮಪ್ರೀತೋ ದೇವೈರಿಮ ಪಿತಾಮಹಃ. ಆ 4 ಮಕ್ಕಳನ್ನು ನೋಡ್ತಾ ಇದ್ದಾನೆ. ಸಂತೋಷದಿಂದ ಯಾವ ರೀತಿಯಾಗಿದ್ದಾನೆ ಅಂತ ಹೇಳಿದ್ರೆ ಬ್ರಹ್ಮದೇವನಂತೆ ಇದ್ದಾನೆ ದಶರಥ. ಆ 4 ಜನ ಮಕ್ಕಳು ಆ ಪವಗಂಡ ವಯಸ್ಸಿಗೆ ಬಂದಿದ್ದಾರೆ. ಆ ಪವಗಂಡ ವಯೋಮಾನ ಅಂದರೆ ಯಾವುದನ್ನು ನಾವು ಕಿಶೋರ ಅವಸ್ಥೆ ಅಂತ ಹೇಳ್ತೀವಿ, ಆ ಕಿಶೋರ ಅವಸ್ಥೆಯಲ್ಲಿ ಆ 4 ಜನರು ಇದ್ದಾರೆ. ಅಂತಹ ಪ್ರೀತಿಪಾತ್ರರಾದ 4 ಮಕ್ಕಳಿಂದ ಆ 4 ಸೋದರರ ಜೊತೆಯಲ್ಲಿ ದಶರಥ ದೇವತೆಗಳ ಜೊತೆಯಲ್ಲಿ ಬ್ರಹ್ಮದೇವನಂತೆ ಅವನು ಕಂಗೊಳಿಸ್ತಾ ಇದ್ದಾನೆ. ಆ ಮಕ್ಕಳಿಗೆ ಅವನು ಯಾವ ರೀತಿಯ ಸಂಸ್ಕಾರಗಳನ್ನು ಕೊಟ್ಟಿದ್ದ ಅದನ್ನು ಕೆಲವನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿ. ಆದರೆ ಆ ಉಲ್ಲೇಖದಲ್ಲಿ ಕೆಲವನ್ನು ಮಾಡಿದರೂ ಕೂಡ ಅದರ ಎಲ್ಲವೂ ಒಳಗೊಂಡಿದೆ. ಅವರು ಯಾವ್ಯಾವುದನ್ನು ಉಲ್ಲೇಖ ಮಾಡ್ತಾರೆ ಹೇಳ್ತಾರೆ ಇಲ್ಲಿ. ಗಜಸ್ಕಂದೇಶ್ವ ಪೃಷ್ಠೇ ಚ ರಥಚರ್ಯಾಸು ಸಮ್ಮತಃ ಧನುರ್ವೇದೇ ಚ ನಿರತಃ ಪಿತೃಶುಶ್ರೂಷಣೆ ರತಃ
ಸರ್ವೇ ವೇದವಿದಃಶೂರಾಃ ಸರ್ವೇ ಲೋಕಹಿತೇ ರತಾಃ ಸರ್ವೇ ಜ್ಞಾನೋಪಸಂಪನ್ನಾಃ ಸರ್ವೇ ಸಮುದಿತಾ ಗುಣೈಃ. ಇಷ್ಟು ಸಂಸ್ಕಾರ ಶಿಕ್ಷಣ ಕೊಟ್ಬಿಟ್ರೆ ನಮ್ಮ ದೇಶವನ್ನು ಯಾರೂ ಅಲುಗಾಡಿಸ್ಲಿಕ್ಕಾಗೋದಿಲ್ಲ. ಏನೇನು ಕೊಟ್ಟಿದ್ದ? ಎಲ್ಲ ರೀತಿಯಾದಂತಹ ಧನುರ್ವೇದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ. ಆ ರಾಜಕುಮಾರರಿಗೆ ರಾಜನಾಗಲಿಕ್ಕೆ ಏನೇನು ಬೇಕೋ, ಆನೆ ಸವಾರಿ, ಕುದುರೆ ಸವಾರಿ, ರಥ ಸಂಚಾರವನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಗೊತ್ತಿತ್ತು. ಆದರೆ ಇವೆಲ್ಲದರ ಜೊತೆಯಲ್ಲಿ ಪಿತೃಶುಶ್ರೂಷಣೆ ರತಃ. ಭಾರತದ ಶಿಕ್ಷಣ ಹೇಗಿತ್ತು ರೀ, ಭಾರತದ ಸಂಸ್ಕಾರ ಹೇಗಿತ್ತು, ಭಾರತದ ಶಿಕ್ಷಣ ಪ್ರಣಾಳಿ, ಎಜುಕೇಷನ್ ಪಾಲಿಸಿ ನಮ್ಮ ದೇಶದ್ದು ಹೇಗಿರಬೇಕು, ಈ ರೀತಿಯಾಗಿರಬೇಕು. ಎಲ್ಲವನ್ನು ಕೊಡಿ. ಅದರಲ್ಲಿ ಮುಖ್ಯವಾದದ್ದು ಯಾವುದು? ಪಿತೃಶುಶ್ರೂಷಣೆ ರತಃ. ಯಾಕ್ರಿ ಅರಮನೆಯ ಮಕ್ಕಳು ಅಪ್ಪನ ಸೇವೆ ಮಾಡೋದು ಅಗತ್ಯ ಇದೆಯಾ? ಇವತ್ತು ನಾವು ಎಲ್ಲೋ ಕುಳಿತುಕೊಂಡು ಅಪ್ಪ ಅಮ್ಮಂದರನ್ನ ನಾವು ವೃದ್ಧಾಶ್ರಮಗಳಲ್ಲಿ ಇಟ್ಟು ನಾವಿಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ 4 ಜನರು ಕೂಡ ಪ್ರತಿನಿತ್ಯ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾಯಿದ್ರು. ಪ್ರತಿನಿತ್ಯ ರಾಮ ನಮಸ್ಕಾರ ಮಾಡ್ತಾಯಿದ್ದ. ನಮಸ್ಕಾರ ದೂರ ಹೊರಟೋಗ್ಬಿಟ್ಟಿದೆ. ಹಿಂಗೂ ನಮಸ್ಕಾರ ಮಾಡೋದಿಲ್ಲ ನಾವು. ಮುಖದಲ್ಲಿ ಮುಗುಳ್ನಾಗೇ ಬೀರೋದಿಲ್ಲ, ಸೆಟ್ಕೊಂಡು ಇರ್ತೀವಿ. ಅಥವಾ ಬನ್ನಿ ಕುಳಿತುಕೊಳ್ಳಿ, ಏನ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆರು ಹೋವುದೇ, ಕುಳ್ಳಿರೆಂದರೆ ನೆಲ ಕುಳಿ ಬೀಳುವುದೇ. ಬನ್ನಿಯಪ್ಪ ನಮಸ್ಕಾರ, ಕೂತ್ಕೊಳ್ಳಿ ಅಂದೆಲ್ಲ ಹಾರೋಗುತ್ತೇನೋ, ಖರ್ಚಾಗ್ಬಿಡುತ್ತೆ ಏನಾದರೂ ದುಡ್ಡು. ಚೆನ್ನಾಗಿದ್ದೀರಾ ನೋಡಿ, ಎಷ್ಟು ಒಳ್ಳೆಯ ಸಂಪ್ರದಾಯ ನಮ್ಮದು. ಏನೇನೋ ತೊಂದರೆ ಇರುತ್ತೆ, ಅವರು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ. ಅವ್ರಿಗೂ ಗೊತ್ತಿರುತ್ತೆ ನನಗೇನೇನು ತೊಂದರೆ ಇದೆ ಅಂಥೇಳಿ. ಆದರೂ ಕೇಳ್ತಾರೆ ಚೆನ್ನಾಗಿದ್ದೀರಾ ಅಂತ, ನಾನು ಹೇಳ್ತೀನಿ ಚೆನ್ನಾಗಿದ್ದೀನಿ ಅಂತೇಳಿ. ಅಂದರೆ ಒಂದು ಪ್ರೀತಿಯ ಆತ್ಮೀಯತೆಯ ಸಂಬಂಧವನ್ನು ನಿರ್ಮಾಣ ಮಾಡುವಂಥದ್ದು ನಮ್ಮ ಮಾತುಗಳು. ಒಂದು ಪ್ರೀತಿಯ ಸೇತುವೆ ನಿರ್ಮಾಣ ಆಗಬೇಕು. ಮನುಷ್ಯ ಸೇರಿದಾಗ ಅಲ್ಲಿ ಕಂದಕ ಬರಬಾರ್ದು, ಬಿರುಕು ಬರಬಾರ್ದು. ಏನಾದ್ರು ಖರ್ಚಾಗುತ್ತಾ ನಮಗೆ ಇಷ್ಟು ಕೇಳಲಿಕ್ಕೆ? ಕುಳ್ಳಿರೆಂದರೆ ನೆಲ ಕುಳಿ ಬೀಳುವುದೇ, ಕುಳಿತುಕೊಳ್ಳಿ ಅಂತ ಹೇಳಿದ್ರೆ ಏನಾದರೂ ಹಳ್ಳ ಬಿದ್ದು ಬಿಡ್ತಾನೆ ನೆಲ, ಆ ರೀತಿ ಆಗುತ್ತಲ್ವ? ಬೇಕಾದಷ್ಟು ವೈಭವ ಸಂಪತ್ತೆಲ್ಲ ಇಟ್ಕೊಂಡಿರ್ತೀವಿ, ಏನು ಇಟ್ಕೊಂಡು ಏನು ಮಾಡ್ತೀವಿ ಹೇಳಿ ನೀನು? ಬೇಕಾದಷ್ಟು ಸಂಪತ್ತು, ಬೇಕಾದಷ್ಟು ವೈಭವ ಎಲ್ಲವೂ ಇರ್ತದೆ. ಅದು ಎಲ್ಲರಿಗೋಸ್ಕರ ಇರುವಂಥದ್ದು, ನನಗೊಬ್ಬನಿಗೋಸ್ಕರ ಅಲ್ಲ. ಭಾರತೀಯ ಸಂಪ್ರದಾಯದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಮನೆ ಅಂತ ಹೇಳಿದ್ರೆ ಕೇವಲ ಮನೆಯವ್ರಿಗೆ ಮಾತ್ರ ಮನೆ ಅಲ್ಲ. ಮನೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಎಲ್ಲರಿಗೂ ಒಂದು ಆಶ್ರಯವಾದಂಥ ಸ್ಥಾನ, ಸಮಾಜದಲ್ಲಿ ಎಲ್ಲರಿಗೂ ಕೂಡ ಒಂದು ಆಧಾರದ ಸ್ಥಾನ. ಅದಕ್ಕೋಸ್ಕರ ನಮ್ಮಲ್ಲಿ ಮನೆಯನ್ನು, ಆ ಗೃಹಸ್ಥಾಶ್ರಮವನ್ನು ಕೊಂಡಾಡಿದ್ದಾರೆ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳ್ತಾರೆ. ನಿಮಗೆ ಸಾಧನೆಗೆ ಮನೆಯ ಬಿಟ್ಟು ಇನ್ಯಾವುದೂ ಕೂಡ ಬೇಕಾಗಿಲ್ಲ. ಮನೆಯ ಶ್ರೇಷ್ಠವಾದಂಥ ಆಶ್ರಮ, ಮನೆಯೇ ಆಶ್ರಮ ಆಗುತ್ತೆ ಅಂತ ಹೇಳ್ತಾರೆ. ಅನೇಕ ಸುಭಾಷಿತಗಳಿದ್ದಾವೆ ಮನೆಯ ಮೇಲೆ, ಎಷ್ಟೊಂದು ಇದ್ದಾವೆ. ಹೇಗಿರಬೇಕು ಒಂದು ಮನೆ ಅಂತ ಹೇಳಿದ್ರೆ, ಇವೆಲ್ಲವನ್ನು ಸೇರಿಸ್ಕೊಂಡು ಇರುವಂಥದ್ದು ಮನೆ ಅಂತ ಹೇಳಿದ್ರೆ. ಯಾರೋ ಬರ್ತಾರೆ, ಅವರಿಗೋ ಇದು ಮಾಡ್ತಾರೆ, ಅವ್ರಿಗೂ ಆತಿಥ್ಯ ಮಾಡ್ತಾರೆ, ಇನ್ಯಾರಿಗೋ ಕೊಡ್ತಾರೆ. ಎಲ್ಲಿಂದ ಬರ್ತಾರೆ ವ್ಯಕ್ತಿಗಳು? ಮಹಾತ್ಮರು ಎಲ್ಲಿಂದ ಬಂದರು? ಸ್ವಾಮಿ ವಿವೇಕಾನಂದರು ರಾಮಕೃಷ್ಣಾಶ್ರಮದಿಂದ ಬಂದ್ರ? ಭುವನೇಶ್ವರಿ ದೇವಿಯ ಮಡಿಲಿನಿಂದ ಬಂದಂಥವರು, ವಿಶ್ವನಾಥ ದತ್ತನ ಮನೆಯಿಂದ ಬಂದಂಥವರು. ಸಾಕ್ಷಾತ್ ಶ್ರೀರಾಮಚಂದ್ರ ಎಲ್ಲಿಂದ ಬಂದ? ಆಶ್ರಮದಿಂದ ಬರಲಿಲ್ಲ, ತಪೋವನದಿಂದ ಬರಲಿಲ್ಲ, ದಶರಥನ ಅರಮನೆಯಿಂದ ಬಂದಂಥವನು ಶ್ರೀರಾಮಚಂದ್ರ. ಭರತ ಎಲ್ಲಿ ತಯಾರಾದ? ಲಕ್ಷ್ಮಣ ಎಲ್ಲಿ ನಿರ್ಮಾಣನಾದ? ಶತ್ರುಘ್ನ ಎಲ್ಲಿ ಸೃಷ್ಟಿಯಾದ? ಪರಮಹಂಸರು ಎಲ್ಲಿಂದ ಬಂದರು? ಶಾರದಾದೇವಿಯವರು ಎಲ್ಲಿಂದ ಬಂದರು? ಇವತ್ತು ನಾವು ನಮ್ಮ ಕಣ್ಣು ಮುಂದಿರುವಂಥ ಶ್ರೇಷ್ಠ ವ್ಯಕ್ತಿಗಳನ್ನು ನೋಡ್ತಾ ಇದ್ದೀವಿ, ಎಲ್ಲಿಂದ ಬಂದರು? ಇವರೆಲ್ಲರೂ ಎಲ್ಲಿಂದ ಬರ್ತಾರೆ? ಯಾವಾಗ ಒಂದು ಸಮಾಜದಲ್ಲಿ ಉತ್ತಮವಾದಂಥ ಒಂದು ಮನೆ ಇರ್ತದೋ, ಗೃಹಸ್ಥಾಶ್ರಮದ ವ್ಯವಸ್ಥೆ, ಅದಕ್ಕೋಸ್ಕರ ಅದಕ್ಕೆ ಆಶ್ರಮದ ಸ್ಥಾನವನ್ನು ಕೊಟ್ಟಿದ್ದಾರೆ ಮನೆಗೆ.
ಆ ಗೃಹಿಣಿಗೆ ಶ್ರೇಷ್ಠವಾದಂಥ ಸ್ಥಾನ ನಮ್ಮ ಸಂಸ್ಕೃತಿಯಲ್ಲಿ ಅಲ್ವಾ. ಎಲ್ಲಿ ತಯಾರಾಗ್ತಾರೆ ಇವರೆಲ್ಲರೂ ಕೂಡ. ನಿಮ್ಮ ಯಾವುದೋ ಆಕ್ಸ್ಫರ್ಡ್ ಶಾಲೆಯಲ್ಲಿ ಹಾಕೋದ್ರಲ್ಲಿ ಬರೋದಿಲ್ಲ, ರೆಸಿಡೆನ್ಷಿಯಲ್ ಸ್ಕೂಲ್ಗೆ ದಬ್ಬೋದ್ರಿಂದ ಬರೋದಿಲ್ಲ, ಇನ್ನೆಲ್ಲಿಯೋ ನಮ್ಮ ಮಕ್ಕಳನ್ನ ದೂರ ಓಡಿಸಿ ಯಾವುದೋ ಊಟಿಲ ಸ್ಕೂಲ್ ಇದೆಯಂತೆ, ಡಾನ್ಸ್ ಸ್ಕೂಲ್ ಇದೆಯಂತೆ, ಡೂನ್ ಸ್ಕೂಲ್ ಇದೆಯಂತೆ, ಎಲ್ಲಿಂದಲೂ ಬರೋದಿಲ್ಲ ತಿಳ್ಕೊಳ್ಳಿ. ಉತ್ತಮ ವ್ಯಕ್ತಿಗಳು ಬರುವುದಿದ್ದರೆ ಮನೆಯಿಂದ ಬರ್ತಾರೆ, ಬೇರೆ ಕಡೆಯಿಂದ ಬರೋದಿಲ್ಲ. ಯಾವಾಗ ಮನೆ ಅನ್ನೋದು ಮನೆಯಾಗಿ ಇರೋದಿಲ್ವೋ ಅಲ್ಲಿಂದ ವ್ಯಕ್ತಿಗಳು ಕೂಡ ವ್ಯಕ್ತಿಯಾಗಿ ಉಳಿಯೋದಿಲ್ಲ. ಇದು ಸೂತ್ರ. ಮನೆಯಾಗಿ ಉಳಿಯಬೇಕಾದರೆ, ವ್ಯಕ್ತಿಯಾಗಿ ಉಳಿಯಬೇಕಾದರೆ, ಮನುಷ್ಯನಾಗಿ ಬಾಳಬೇಕಾದರೆ ಆ ಮನೆ ಉತ್ತಮವಾಗಿರಬೇಕು. ಆ ಮನೆಯಲ್ಲಿರುವಂಥ ತಂದೆ ತಾಯಿಗಳು ಶ್ರೇಷ್ಠರಾಗಿರಬೇಕು. ಆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶ್ರೇಷ್ಠವಾದಂಥ ಸಂಸ್ಕಾರವನ್ನು ಕೊಡಬೇಕು. ಯಾವ ರೀತಿಯ ಸಂಸ್ಕಾರ ಸಿಕ್ಕಿತ್ತು? ಸರ್ವೇ ವೇದವಿದ ಶೂರಾಹ. ಕ್ಷತ್ರಿಯರ ಮಕ್ಕಳು, ರಾಜನ ಮಕ್ಕಳು ಎಲ್ಲ ವೇದಗಳಲ್ಲಿ ಅವರು ನಿಷ್ಣಾತರಾಗಿದ್ದರು. ಕ್ಷತ್ರಿಯರಾದ್ದರಿಂದ ಶೂರರಾಗಿದ್ದರು, ವೀರರಾಗಿದ್ದರು. ಎಲ್ಲ ರೀತಿಯಾದ ಧನುರ್ವಿದ್ಯೆ ಗೊತ್ತಿತ್ತು ಅವರಿಗೆ. ಮತ್ತು ಸರ್ವೇ ಜ್ಞಾನೋಪಸಂಪನ್ನಾಹ. ಯಾವುದೋ ಒಂದು ವಿಭಾಗದ ಜ್ಞಾನ ಮಾತ್ರ ಅಂತೇಳಿ ಅಲ್ಲ. ಸಿವಿಲ್ ಇಂಜಿನಿಯರ್ ಇದು ಮಾತ್ರ ಅಂತೇಳಿ ಅಲ್ಲ. ಅವನು ವೈದ್ಯ ಅಂದರೆ ಎಲ್ಲವೂ ಗೊತ್ತಿತ್ತು ಅವನಿಗೆ. ಇವತ್ತು ಎಲ್ಲಿಯವರೆಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ, ಎಡಗಣ್ಣಿನ ಸ್ಪೆಷಲಿಸ್ಟ್ ಬೇರೆ, ಬಲಗಣ್ಣಿನ ಸ್ಪೆಷಲಿಸ್ಟ್ ಬೇರೆ. ಇಲ್ಲಿಗೆ ಹೋಗಿದ್ದೀವಿ ನಾವು. ಒಬ್ಬರು ಹರಿದಾಸರು ಹೇಳ್ತಾಯಿದ್ರು, ಅವನು ಒಂದು ಆಸ್ಪತ್ರೆಗೆ ಹೋದನಂತೆ ಕಣ್ಣು ತೋರಿಸ್ಲಿಕ್ಕೆ. ಹೋದ ಆ ಒಂದು ವೈದ್ಯರ ಕೋಣೆ ಒಳಗಡೆಯಲ್ಲಿ ಕಣ್ಣು ತೋರಿಸ್ಬೇಕಾಗಿದೆ. ಅವರು ಕೇಳಿದ್ರಂತೆ, ನೀವು ಯಾವ ಗಣ್ಣು, ಎಡಗಣ್ಣು ಬಲಗಣ್ಣು? ಅವನು ಹೇಳಿದ ಬಲಗಣ್ಣು ಅಂತ. ಇಲ್ಲ, ನಾನು ಎಡಗಣ್ಣಿನ ಎಕ್ಸ್ಪರ್ಟು, ಬಲಗಣ್ಣು ಪಕ್ಕದಲ್ಲಿದ್ದಾನೆ, ಅಲ್ಲಿಗೆ ಹೋಗು ಅಂತ ಹೇಳಿದ್ರು. ಅಂದರೆ ಇಷ್ಟೊಂದು ಪ್ರತ್ಯೇಕತೆ ಮಾಡಿಬಿಟ್ಟಿದ್ದೀವಿ ನಾವು. ಬಲಗಣ್ಣು ಬೇರೆ, ಎಡಗಣ್ಣು ಬೇರೆ. ಎಷ್ಟು ಒಡೆಯಬಹುದು ಅಷ್ಟನ್ನು ಒಡೆದಿಟ್ಟಿದ್ದೀವಿ. ಸಮಾಜವನ್ನು, ಮನೆಯನ್ನು, ಸರ್ವವನ್ನು ಒಡೆದಿಟ್ಟಿದ್ದೀವಿ ನಾವು. ಒಡೆಯೋದು ನಮ್ಮದಲ್ಲ, ಹೊರಗಡೆಯಿಂದ ಬಂದಿರುವಂಥದ್ದು, ವಸಾಹತುಶಾಹಿಗಳಿಂದ ಬಂದಿರುವಂಥದ್ದು ಒಡೆಯೋದು. ಅವರು ದೇಶವನ್ನು ಒಡೆದರು, ತುಂಡು ತುಂಡು ಮಾಡಿದ್ರು, ಅಖಂಡವಾದ ಭಾರತವನ್ನು ಹರಿದು ಹಂಚಿಬಿಟ್ರು. ಆದರೆ ಇನ್ನೂ ಭಾರತವನ್ನು ಉಡಿತಾ ಇದ್ದೀವಿ. ಇನ್ನೂ ವಿಭಜನೆಯ ಮನೋಭಾವದಿಂದ ಹೊರಗೆ ಬಂದಿಲ್ಲ ನಾವು. ಒಡೆಯುವುದಲ್ಲ, ಸೇರಿಸಬೇಕು, ನಾವು ಜೋಡಿಸಬೇಕು. ರಾಮಾಯಣ ಸೇರಿಸೋದು ಕಳಿಸ್ಕೊಡ್ತದೆ, ಜೋಡಿಸೋದನ್ನು ತೋರಿಸ್ತದೆ. ರಾಮ ಲಕ್ಷ್ಮಣರ ಸಂಬಂಧ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಸಂಬಂಧ, ಭರತ ಶತ್ರುಘ್ನರ ಸಂಬಂಧ, ರಾಮ ದಶರಥನ, ರಾಮ ಕೌಸಲ್ಯ, ರಾಮ ಕೈಕೇಯ, ರಾಮ ಪ್ರಜೆಗಳ, ರಾಮ ಅರಮನೆಯಲ್ಲಿದ್ದಂಥ ದಾಸಿಗಳ ಜೊತೆಯಲ್ಲಿ ಯಾವ ರೀತಿಯಾಗಿದ್ದ ಎಲ್ಲವನ್ನು ರಾಮಾಯಣ ತೆರೆದು ನಮ್ಮ ಕಣ್ಣು ಮುಂದೆ ಇಡ್ತಾರೆ. ಸಂಬಂಧಗಳು ಯಾವ ರೀತಿಯಾಗಿರಬೇಕು ಇವೆಲ್ಲವನ್ನು ಯಾವಾಗಲೂ ಕಲಿಸೋದಲ್ಲ, ಯಾವ ವಯಸ್ಸಿಗೆ ಕಲಿಸಬೇಕು ಅದೇ ವಯಸ್ಸಿಗೆ ಕಲಿಸಬೇಕು. ಅದನ್ನು ಶಿಕ್ಷಣ ಅಂತ ಹೇಳ್ತೀವಿ, ಅದನ್ನು ಸಂಸ್ಕಾರ ಅಂತ ಹೇಳ್ತೀವಿ ನಾವು. ಮಕ್ಕಳಿಗೆ 15 ವಯಸ್ಸಾಗಿರುವಾಗ ದಶರಥ ಸರ್ವೇ ವೇದವಿದ ಶೂರಾಹ ಸರ್ವೇ ಜ್ಞಾನೋಪಸಂಪನ್ನಾಹ. ಸುಮ್ಮನೆ ಜ್ಞಾನೋಪಸಂಪನ್ನ ಅಂತ ಹೇಳಲಿಲ್ಲ, ಎಲ್ಲ ರೀತಿಯಾದಂತಹ ಜ್ಞಾನ. ಅದರಲ್ಲಿ ಮುಖ್ಯವಾದದ್ದು ಯಾವುದು? ಅದರಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು? ನಿಜವಾದಂಥ ಜ್ಞಾನ ಅಂತ ಹೇಳಿದ್ರೆ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಾವು ಸ್ವೀಕಾರವನ್ನು ಮಾಡಬೇಕು, ಯಾವುದನ್ನು ನಾವು ಸ್ವೀಕಾರವನ್ನು ಮಾಡಬಾರದು ಅನ್ನುವಂಥದ್ದು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಇದಕ್ಕೆ ಜ್ಞಾನ ಅಂತ ಹೇಳುವಂಥದ್ದು. ಇದಕ್ಕೆ ಸದಸದ್ವಿವೇಕ ಅಂತ ಹೇಳ್ತಾರೆ. ಅದು ಸರ್ವೇ ಜ್ಞಾನ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲವೂ ಕೂಡ ಬರ್ತದೆ. ಅಂತಹ ಸರ್ವೇ ಜ್ಞಾನೋಪಸಂಪನ್ನಾಹ